ಹಲೋ ಹಾಯ್ ಎಲ್ರಿಗೂ ನಮಸ್ಕಾರಗಳು. ತಮ್ಮ ಎಜುಕೇಷನ್ 111 ಟ್ಯಾರೋಟ್ಗೆ ಸ್ವಾಗತ. ಶಿವ ಮತ್ತು ಶಕ್ತಿ ಕಡೆಯಿಂದ ನಿಮಗೆ ಯಾವ ರೀತಿಯ ಬ್ಲೆಸ್ಸಿಂಗ್ಸ್ ಇದೆ ಅಂತ ನೋಡೋಣ. ಈ ರೀಡಿಂಗ್ನ ನೋಡ್ತಾ ಇರುವಂಥವ್ರಿಗೆ ಯಾವ ರೀತಿಯ ಬ್ಲೆಸ್ಸಿಂಗ್ಸ್ ಇದೆ ಅಂತ ನೋಡೋಣ. ಶಿವಶಕ್ತಿ ಕಡೆಯಿಂದ ಏನು ಬ್ಲೆಸ್ಸಿಂಗ್ಸ್ ಸಿಗ್ತಾ ಇದೆ, ನಿಮ್ಗೆ ಏನು ಗೈಡೆನ್ಸ್ ಇದೆ, ಯಾವ ಆಶೀರ್ವಾದ ಇದೆ ಅಂತ ನೋಡೋಣ. ಥ್ಯಾಂಕ್ ಯು. ಶಿವಲಿಂಗ ಬಂದಿದ್ದಾರೆ. ಶಿವನಿಂದ ತುಂಬ ಒಂದು ರೀತಿಯಲ್ಲಿ ಬ್ಲೆಸ್ಸಿಂಗ್ಸ್ ಇದೆ. ಮತ್ತು ಶಿವಪ್ಪನ ಕಡೆಯಿಂದ ಶಿವಪ್ಪನ ಆರಾಧನೆ ಮಾಡ್ತಾ ಇರೋರಿಂದ, ಆ ಆರಾಧನೆ ಯಾರು ಮಾಡ್ತಾ ಇದ್ದೀರಾ ದಯವಿಟ್ಟು ಅವರು ಕೂಡ ಅಮ್ಮನ, ಪಾರ್ವತಿ ಅಮ್ಮನ್ನು ಕೂಡ ಆ ಬ್ಲೆಸ್ಸಿಂಗ್ಸ್ನ ತೊಗೊಂಡು ಮುಂದುವರೆದ್ರೆ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಆಗತ್ತೆ ಅಂತ ಬಂದಿರುವಂಥದ್ದು. ಯಾರೋ ಇಲ್ಲಿ ಕಾಳಿ ಮಾತೆಯ ಆಶೀರ್ವಾದನ ಪಡ್ಕೊಳ್ಬೇಕು ನಾನು ಅಂತ ತುಂಬ ಸ್ಟ್ರಾಂಗಾಗಿ ನಿಲ್ತಾರೆ ಅಂತ ಬಂದಿರುವಂಥದ್ದು. ಮತ್ತು ನಿಮ್ಮ ಕರ್ಮಗಳನ್ನು ಕಳೆಯೋದಕ್ಕೋಸ್ಕರ ಅಮ್ಮ ಬರಬೇಕು ಅನ್ನೋದು ನಿಮ್ಮ ಇಚ್ಛೆ ಇರ್ಬೋದು ಕೆಲವ್ರಿಗೆ. ಮತ್ತು ತುಂಬ ಸ್ಟ್ರಾಂಗ್ ಆಗಿರುವಂಥ ದೇವರನ್ನ ಹಿಡಿತೀರ ಅಮ್ಮನ್ನ ಅಂತ ಬಂದಿರುವಂಥದ್ದು. ಮತ್ತು ಅಮ್ಮನ ಜೊತೆಗೆ ಇಲ್ಲಿ ತಂದೆನೂ ಹಿಡಿಬೇಕಲ್ವ. ಹಾಗಾಗಿ ನೀವು ಅಂದ್ಕೊಂಡಿರುವಂಥದ್ದು ಸಾಧನೆ ಆಗಬೇಕು, ಅಂದ್ಕೊಂಡಿರುವಂಥ ಸಾಧನೆಗಳನ್ನ ನೀವು ಮಾಡಬೇಕು ಅಂತ ಅಂದರೆ ದೇವರು ಇಲ್ಲಿ ಹನುಮಾನ್ ಹೇಗೆ ಅವರು ಒಂದು ರೀತಿಯಲ್ಲಿ ಕಷ್ಟನ ಪಟ್ಟರು, ಅದಕ್ಕೆ ಒಂದು ಈಸಿಯಾಗಿ ಕೆಲಸಗಳನ್ನು ಮಾಡಿದರು. ಆ ರೀತಿಯಲ್ಲಿ ಮಾಡಿ ಮುಂಚೆನೇ ನೀವು ಬೆಟ್ಟ ಎತ್ತುತ್ತೀನಿ ಅಂತ ಎಲ್ಲ ಹೋಗಬೇಡಿ. ಅಂದರೆ ನಾನು ಬೆಟ್ಟನೇ ಎತ್ತುವಂಥ ಶಕ್ತಿ ನನಗಿದೆ ಅಂತ ಅಂದ್ಕೊಂಡಿರ್ಬೋದು. ಬಟ್ ಇನ್ನೂ ಒಂದಿಷ್ಟು ಬೇಕು. ಅದಕ್ಕೆ ಹೇಳಿದ್ನಲ್ಲ, ಶಿವಪ್ಪನ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಅಂದರೆ ಅಮ್ಮನ ಪಾರ್ವತಿ ದೇವಿನೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ಬೇಕಾಗಿದೆ. ಮತ್ತು ನೀವು ಕಾಳಿ ಮಾತೆ ಆರಾಧಕರು ತುಂಬ ಸ್ಟ್ರಾಂಗಾಗಿ ಇರೋದ್ರಿಂದ ಇಲ್ಲಿ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ನಡೆಯೋದಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ಕೆಲವ್ರಿಗೆ. ನಂಗೆ ಗೊತ್ತಿಲ್ಲ, ಇದು ಕಾರ್ಡ್ ಪ್ರಕಾರ ಅಲ್ಲ, ಇದು ರೀಡಿಂಗ್ ಪ್ರಕಾರ ಬಂದಿರುವಂಥದ್ದು, ಎನರ್ಜಿ ವೈಸ್ ಬಂದಿರುವಂಥದ್ದು. ಒಂದಿಷ್ಟು ಶಿವಪ್ಪನ ಆಶೀರ್ವಾದ ಮತ್ತು ಕಾಳಿ ಮಾತೆ ಆಶೀರ್ವಾದ ಇಬ್ಬರದು ಇಲ್ಲಿ ತುಂಬ ಅವಶ್ಯಕತೆ ಇದೆ. ಒಬ್ಬರದ್ದು ಭಾಗ್ಯ ಮಾತ್ರ ಯೋಚನೆ ಮಾಡಿದರೆ ನೀವು ಅಂದ್ಕೊಂಡಿರುವಂಥ ಸಾಧನೆಗಳನ್ನ ಮಾಡೋದಕ್ಕಾಗೋದಿಲ್ಲ. ಮತ್ತು ಶಿವಲಿಂಗನ ಬ್ಲೆಸ್ಸಿಂಗ್ಸ್ ನಿಮಗೆ ಇರೋದ್ರಿಂದ ನಿಮ್ಮ ಲೈಫಲ್ಲಿ ಒಬ್ಬರು ಟೀಚರ್, ನಿಮ್ಮ ಗುರುಗಳು ಏನಿದ್ರು ಅವರು ಬರ್ತಾರೆ ಅಂತ ಬಂದಿರುವಂಥದ್ದು. ಮತ್ತು ಕೆಲವ್ರಿಗೆ ಇಲ್ಲಿ ನಿಮ್ಮ ಗುರುಗಳ ಮಾತನ್ನು ಕೇಳ್ಕೊಳ್ಳಿ, ಒಂದಿಷ್ಟು ಬೆಟರ್ಮೆಂಟ್ ಜೀವನ ನಿಮ್ಮ ಮುಂದಿನ ದಿನಗಳಲ್ಲಿ ನಡೆಯುತ್ತೆ. ಒಬ್ಬರು ಗುರುಗಳ ಮಾರ್ಗದರ್ಶನದಿಂದ ಮುಂದುವರೆದ್ರಿ ಅಂದರೆ ನಿಮ್ಗೊಂದು ರೀತಿ ಬ್ಲೆಸ್ಸಿಂಗ್ಸ್ ತುಂಬಾ ಅನುಕೂಲ ಆಗುತ್ತೆ. ಒಂದು ಬೆಟರ್ಮೆಂಟ್ ನಿಮ್ಮ ಲೈಫಲ್ಲಿ ಟ್ರಿಗರ್ ಮಾಡ್ತಿರೋದು, ಸಮಸ್ಯೆಗಳ ಎದುರಿಸ್ತಾ ಇರುವಂಥದ್ದು ಸರಿ ಹೋಗುತ್ತೆ ಅಂತ ಬಂದಿರುವಂಥದ್ದು. ಮತ್ತು ಸುರೇಶ್ವರ ಬ್ಲೆಸ್ಸಿಂಗ್ಸ್ ನಿಮಗೆ ಇರೋದರಿಂದ ನಿಮ್ಮ ಹಾರ್ಡ್ ವರ್ಕ್ ಏನಿತ್ತು, ನಿಮ್ಮ ಹಾರ್ಡ್ ವರ್ಕ್ ಏನು ಬ್ಲೆಸ್ಸಿಂಗ್ಸ್ನ ಪಡ್ಕೊಳ್ಬೇಕು ಅಂದ್ಕೊಂಡಿದ್ರಿ, ಆ ಬ್ಲೆಸ್ಸಿಂಗ್ಸ್ ನಿಮ್ಮ ಪ್ರೇಯರ್ ಏನಿತ್ತು ಅದಕ್ಕೆ ಎರಡಕ್ಕೂ ಕೂಡ, ಅಂದರೆ ನಿಮ್ಮ ಪ್ರೇಯರ್ ಜೊತೆ ನಿಮ್ಮ ಪ್ರೇಯರ್ಗೆ ತಕ್ಕಂಗೆ ನೀವೇನು ಹಾರ್ಡ್ ವರ್ಕ್ನ ಮಾಡಿಟ್ಟಿದ್ರಿ ಅದಕ್ಕೊಂದು ಒಳ್ಳೆ ರೀತಿಯ ಆ ಬ್ಲೆಸ್ಸಿಂಗ್ಸ್ ನಿಮಗೆ ಸುರೇಶ್ವರ ಅವರು ಕೊಡ್ತಿದ್ದಾನೆ ಅಂತ ಬಂದಿರುವಂಥದ್ದು. ಮತ್ತು ಶ್ಯಾಮಕಾಳಿಯವರ ಬ್ಲೆಸ್ಸಿಂಗ್ಸ್ ನಿಮಗೆ ಹೆಲ್ತ್ ವಿಚಾರವಾಗಿ ಆಗಿರ್ಬೋದು, ಹೆಲ್ತ್ ರಿಲೇಟೆಡ್ ಆಗಿರ್ಬೋದು, ಇದ್ರ ಕಡೆ ಹೆಚ್ಚು ಫೋಕಸ್ ಮಾಡಿ. ಕೆಲವ್ರಿಗಿಲ್ಲಿ ಏನೋ ಒಂದು ಮಾಡಬೇಕು, ಏನೋ ಒಂದು ಸಾಧನೆಗಳನ್ನ ಮಾಡಬೇಕು ಅಂದ್ಕೊಂಡಿರೋರಿಗೆ ಮೊದಲನೇದಾಗಿ ಇಲ್ಲಿ ಗುರುಗಳ ಬ್ಲೆಸ್ಸಿಂಗ್ಸ್ನ ನೀವು ಪಡ್ಕೊಳ್ಬೇಕು. ಮತ್ತು ಅದಕ್ಕೆ ತಕ್ಕ ರೀತಿಯಲ್ಲಿ ಹಾರ್ಡ್ ವರ್ಕ್ ಇರಬೇಕು ಮತ್ತು ಪ್ರೇಯರ್ ಇರಬೇಕು. ಮತ್ತು ಇನ್ನು ನೆಕ್ಸ್ಟ್ ಬಂದು ಇಲ್ಲಿ ನಿಮ್ಮ ಹೆಲ್ತ್ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನೀವು ಹೆಲ್ತ್ ಕಡೆ ಎಷ್ಟು ಗಮನನ ಕೊಡ್ತೀರ, ನೀವು ಎಷ್ಟು ಹೆಲ್ದಿಯಾಗಿರ್ತೀರ, ಅದಕ್ಕೆ ನೀವು ಅಂದ್ಕೊಂಡಿರುವಂಥ ಸಾಧನೆಗಳನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಆದ್ಯಕಾಳಿ ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ ಒಂದು ರೀತಿಯಲ್ಲಿ ಫುಲ್ ಲೈಟ್ ಬರುವಂಥದ್ದು, ಅಂದರೆ ಒಂದು ರೀತಿಯಲ್ಲಿ ನಿಮ್ಮ ಜೀವನಕ್ಕೆ ಒಂದು ರೀತಿಯ ಹೊಸ ಬೆಳಕು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಒಂದು ಹ್ಯಾಪಿನೆಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವೇನು ಅಂದ್ಕೊಂಡಿದ್ರಿ, ಒಂದು ಹೆಲ್ತ್ ರಿಲೇಟೆಡ್ ಆಗಿರ್ಬೋದು, ಒಂದು ಕೆಲಸದ ವಿಚಾರ ಆಗಿರ್ಬೋದು, ನಿಮ್ಮ ಗುರುಗಳ ಬಗ್ಗೆ ಯೋಚನೆ ಮಾಡ್ತಾ ಇರೋರಾಗಿರ್ಬೋದು, ಅದಕ್ಕೆಲ್ಲ ಒಂದು ರೀತಿಯಲ್ಲಿ ಮನೆ ತಗೊಳ್ಳೋದಾಗಿರ್ಬೋದು, ನಿಮ್ಮ ಶತ್ರುಗಳ ಸಂಹಾರ ಆಗಿರ್ಬೋದು, ಅದೆಲ್ಲವೂ ಕೂಡ ಅಮ್ಮ ನಿಮ್ಮ ಜೀವನದಲ್ಲಿ ಎಲ್ಲನೂ ಕೂಡ ನೆರವೇರಿಸ್ಕೊಡ್ತಾಳೆ. ಯಾರೆಲ್ಲ ಸಮಸ್ಯೆಗಳನ್ನು ಮಾಡ್ತಿದ್ದಾರೆ ಅದನ್ನೆಲ್ಲ ತೆಗೆದಕ್ಕೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕು, ಒಂದು ಹ್ಯಾಪಿನೆಸ್ನ ನಿಮ್ಮ ಜೀವನಕ್ಕೆ ತಂದು ಕೊಡ್ತಾಳೆ ಅಮ್ಮ ಅಂತ ಬಂದಿರುವಂಥದ್ದು. ಹನುಮಾನ್ ಬಂದಿದ್ದಾರೆ, ಬಜರಂಗಿ ಬಲಿ ಬಂದಿದ್ದಾರೆ. ಯಾಕೆ ಅಂದರೆ
ಶಿವಪ್ಪನ ಇನ್ನೊಂದು ಆ್ಯಕ್ಚುಲಿ ಅವತಾರ ಅಂತ ಅಂದ್ರೂ ಕೂಡ ಹನುಮಾನ್ ಆಗಿರ್ತಾರೆ. ಹಾಗಾಗಿ ಒಂದು ಬ್ಲೆಸ್ಸಿಂಗ್ಸ್ ಸ್ಟ್ರೆಂತ್ ಏನಿದೆ ಒಂದು ರೀತಿಯಲ್ಲಿ ಆಧ್ಯಾತ್ಮಿಕದ ಕಡೆ ಹೆಚ್ಚು ಗಮನ ಕೊಡ್ತಾ ಇರುವಂಥವ್ರಿಗೆ ಒಂದು ಬ್ಲೆಸ್ಸಿಂಗ್ಸ್ ಒಂದು ರೀತಿಯಲ್ಲಿ ಸ್ಟ್ರೆಂತ್ ಆಗಿ ಆಂಜನೇಯ ಸ್ವಾಮಿ ನಿಲ್ತಾರೆ ಅಂತ ಬಂದಿರುವಂಥ ಒಂದು ಪ್ರೊಟೆಕ್ಷನ್ ಇರುತ್ತೆ, ನಿಮಗೆ ಒಂದು ಸ್ಟ್ರೆಂತ್ ಇರುತ್ತೆ. ಆ್ಯಕ್ಚುಲಿ ಇದನ್ನು ನೋಡ್ತಾ ಇರೋರು ತುಂಬ ಆಧ್ಯಾತ್ಮಿಕದ ಕಡೆ ಗಮನ ಕೊಟ್ಟಿರುವಂಥವ್ರು, ಸಾಧನೆಗಳನ್ನ ಮಾಡ್ತಾ ಇರುವಂಥವ್ರು ಈ ರೀಡಿಂಗ್ನ ನೋಡ್ತಾ ಇರ್ಬೋದು. ಮತ್ತು ಮನೆಯಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥವ್ರು ಇದನ್ನ ಆಗಿರ್ತಾರೆ ಅಂತ ಬಂದಿರುವಂಥದ್ದು. ತುಂಬ ಸ್ಟ್ರಾಂಗ್ ಆಗಿ ಇಲ್ಲಿ ಸಾಧನೆಗಳನ್ನ ಮಾಡುವಂಥವ್ರೆ ಇದನ್ನು ನೋಡ್ತಾ ಇರ್ಬೋದು. ಸಾರಿ, ತುಂಬ ಸ್ಟ್ರೆಂತು ಮತ್ತು ಪ್ರೊಟೆಕ್ಷನ್ ನಿಮಗೆ ಸಿಗುತ್ತೆ ಆಂಜನೇಯ ಸ್ವಾಮಿಯಿಂದ, ಬಜರಂಗ ಬಲಿಯಿಂದ ಅಂತ ಕೂಡ ಬಂದಿರುವಂಥದ್ದು. ಚಂದ್ರಶೇಖರ ಬಂದಿರೋದ್ರಿಂದ ನಿಮ್ಮ ಜೀವನಕ್ಕೆ ಒಂದು ರೀತಿ ಗುಡ್ ಲಕ್ ಬರ್ತಾ ಇರುವಂಥದ್ದು, ಒಂದು ಬ್ಲೆಸ್ಸಿಂಗ್ಸ್ ಆಫ್ ಗುಡ್ ಲಕ್ ಬರ್ತಿದೆ. ನಿಮ್ಮ ಜೀವನಕ್ಕೆ ಏನೇ ಒಂದು ಗುಡ್ ಲಕ್ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಒಂದು ರೀತಿಯಲ್ಲಿ ಇಲ್ಲಿ ತುಂಬ ಸ್ಟ್ರಾಂಗ್ ಆಗಿ, ಮತ್ತು ತಾಯಿ ಮತ್ತು ಅಂದರೆ ಪಾರ್ವತಿ ದೇವಿಯಿಂದನೂ ಕೂಡ, ಮತ್ತು ಇಲ್ಲಿ ಶಿವಪ್ಪನ ಕಡೆಯಿಂದನೂ ಕೂಡ ನಿಮಗೆ ಒಂದು ರೀತಿಯಲ್ಲಿ ನಿಮ್ಮ ಜೀವನಕ್ಕೆ ಗುಡ್ ಲಕ್ ಬರ್ತಿದೆ. ಕೆಲವ್ರಿಗೆ ಇಲ್ಲಿ ಹಸುವಿಗೆ ದಾನ ಕೊಡೋದಾಗಿರ್ಬೋದು, ಹಸುವಿನ ದಾನ ಕೊಡೋ ಆಗಿರ್ಬೋದು, ಗೋದಾನ ಆಗಿರ್ಬೋದು, ಇಲ್ಲ ಹಸುಗಳಿಗೆ ಏನಾದರೂ ಒಂದು ರೀತಿಯಲ್ಲಿ ನಿಮಗೆ ಅನುಕೂಲ ಬಂದಂಥ ರೀತಿಯಲ್ಲಿ ಆಹಾರಗಳನ್ನು ಕೊಡೋದಾಗಿರ್ಬೋದು, ಮಾಡಿದರೆ ಒಂದು ರೀತಿಯಲ್ಲಿ ಯಶಸ್ಸು ನಿಮಗೆ ಸಿಗುತ್ತೆ. ಒಂದಿಷ್ಟು ಕರ್ಮ ಫಲಗಳನ್ನು ನೀವು ತೆಗೆದಾಕತ್ತೆ ಅದು ಅಂತ ಬಂದಿರುವಂಥದ್ದು. ಕೆಲವೊಂದು ಇಲ್ಲಿ ಬ್ಲೆಸ್ಸಿಂಗ್ಸ್ ಏನಿದೆ ಅಂತ ಅಂದರೆ ಒಂದಿಷ್ಟು ಕರ್ಮಗಳೇನಿತ್ತು ನಿಮಗೆ, ಅಂದರೆ ಒಂದು ಸಮಸ್ಯೆಗಳು, ಕರ್ಮದ ಕೆಲಸಗಳೇನಿತ್ತು, ಒಳ್ಳೆ ಕರ್ಮ ಆಗಿರ್ಬೋದು, ಕೆಟ್ಟ ಕರ್ಮಗಳಾಗಿರ್ಬೋದು, ಆ ರೀತಿಯಲ್ಲಿ ಒಂದಿಷ್ಟು ಕರ್ಮಗಳೇನಿತ್ತು ಅದೆಲ್ಲವೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಹೆಂಡಾಗಿ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ. ಅಕ್ಸೆಪ್ಟ್ ಮಾಡ್ಕೊಳ್ಳಿ ಚೇಂಜ್ ಆಗಿರೋದು, ಮತ್ತು ಅದನ್ನು ರೀಕ್ರಿಯೇಟ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ನಿಮ್ಮ ಒಳ್ಳೆ ಕರ್ಮದ ಕಡೆ ಗಮನನ ಕೊಡಿ ಅಂತ ಬಂದಿರುವಂಥದ್ದು. ಕಾಮಕಾಳಿ ಬಂದಿದ್ದಾರೆ, ಹಾಗಾಗಿ ಒಂದು ರೀತಿಯಲ್ಲಿ ಹೆಲ್ತ್ ವಿಚಾರವಾಗಿ ಒಂದು ರೀತಿ ವೆಲ್ತ್ ಆಗಿರ್ಬೋದು, ಒಂದು ಪ್ರೊಟೆಕ್ಷನ್ ಆಗಿರ್ಬೋದು, ನಿಮಗೆ ಒಂದು ರೀತಿಯಲ್ಲಿ ಔಟ್ಸೈಡ್ ಏನಾದರೂ ಡೇಂಜರಸ್ ಆಗಿರುವಂಥದ್ದು, ಮತ್ತು ಮಾನಸಿಕವಾಗಿ ನೀವು ಕುಗ್ಗಿರುವಂಥವ್ರಾಗಿರ್ಬೋದು, ಇದೆಲ್ಲವೂ ಕೂಡ ಏನು ಡೇಂಜರಸ್ ಇತ್ತು ಅದೆಲ್ಲವೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಸರಿ ಹೋಗುತ್ತೆ. ಫೈನಾನ್ಷಿಯಲಿನೂ ಕೂಡ ಚೆನ್ನಾಗಾಗ್ತೀರಾ, ಪ್ರೊಟೆಕ್ಷನ್ ಕೂಡ ನಿಮಗೆ ಸಿಗ್ತಾ ಇರುವಂಥದ್ದು, ಮತ್ತು ನಿಮ್ಮ ಮಾನಸಿಕವಾಗಿ ನಿಮಗೇನೋ ಗೊಂದಲಗಳಿರೋದೆಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಬಂದಿರುವಂಥದ್ದು. ನೀಲಕಂಠ ಬಂದಿರೋದ್ರಿಂದ ಲಾಸ್ಟ್ ಬ್ಲೆಸ್ಸಿಂಗ್ ಆಫ್ ನಿಮಗೆ ಕೆಲಸದ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಒಂದು ಒಳ್ಳೆ ಜಾಬ್ ಸಿಗುತ್ತೆ. ನೀವು ಶಿವಪ್ಪನನ್ನು ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಒಂದು ರೀತಿ ತುಂಬ ಬ್ಲೆಸ್ಸಿಂಗ್ಸ್ ನೀವು ಪಡ್ಕೊಳ್ತೀರಾ. ಒಂದು ಜಾಬ್ ವಿಚಾರ ಆಗಿರ್ಬೋದು, ತುಂಬ ಸಕ್ಸಸ್ ನಿಮ್ಮ ಜೀವನಕ್ಕೆ ಸಿಗುತ್ತೆ ಅಂತ ಬಂದಿರುವಂಥದ್ದು. ಅಲ್ಲಿ ಓವರಾಲ್ ಆಗಿ ಹೇಳಬೇಕು ಅಂತ ಅಂದರೆ ನಿಮ್ಮ ಕರ್ಮಗಳಾಗಿರ್ಬೋದು, ಆಲ್ಮೋಸ್ಟ್ ಎಲ್ಲ ಕರ್ಮಗಳನ್ನು ನಮ್ಮದನ್ನು ಸೇರಿಸಿ ಹೇಳ್ಬೋದು. ಎಲ್ಲ ಕರ್ಮಗಳನ್ನು ಕಳೆಯಬೇಕು ಅಂದರೆ ಒಬ್ಬ ಗುರುವಿನ ಅನುಗ್ರಹ ಬೇಕೇ ಬೇಕು. ಹಂಗಾಗಿ ಮೊದಲನೇದಾಗಿ ನೀವು ಗುರುಗಳ ಅನುಗ್ರಹನ ಪಡ್ಕೊಂಡು ಮಿಕ್ಕಿರೋ ನೀವು ಯಾರು ಇಷ್ಟ ದೇವತೆ ಇರ್ಬೋದು ಅವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಬಂದಿರುವಂಥದ್ದು. ಬಟ್ ಅದಕ್ಕೆ ನಿಮಗೆ ಪ್ರೊಟೆಕ್ಷನ್ ಅಗತ್ಯ ಇರೋದ್ರಿಂದ ಬಜರಂಗ ಬಲಿನ ಇಟ್ಕೊಳ್ಳೋದ್ರ ಮುಖಾಂತರ ನೀವು ಅಂದ್ಕೊಂಡಿರುವಂಥ ಕೆಲಸಗಳಾಗಿರ್ಬೋದು, ಮತ್ತು ನಿಮಗೆ ಯಾರು ಇಲ್ಲಿ ಶತ್ರುಗಳಿಂದ ಸಮಸ್ಯೆ ಮಾಡ್ತಿದ್ದಾರೆ, ಮತ್ತು ಹಣಕಾಸಿನ ಸಮಸ್ಯೆಗಳಿದೆ, ಒಂದು ಪ್ರೊಟೆಕ್ಷನ್ ಇಲ್ಲ ನಿಮಗೆ, ಮತ್ತು ಜಾಬ್ ವಿಚಾರವಾಗಿ ಸಮಸ್ಯೆಗಳಿದೆ, ಮತ್ತು ನಿಮ್ಮ ಕರ್ಮಫಲಗಳನ್ನು ನೀವು ಅನುಭವಿಸ್ತಾ ಇರ್ಬೋದು, ನಿಮಗೆ ಬಂದಂಥ ಗುಡ್ಲಕ್ಗಳು ನಿಮಗೆ ಸಿಗದೇ ಇರ್ಬೋದು. ಇದೆಲ್ಲವೂ ಕೂಡ ಒಂದಿಷ್ಟು ಶತ್ರುಗಳ ರೀತಿಯಲ್ಲಿ ಕಾಣಿಸ್ತಾ ಇರುವಂಥದ್ದು, ಶತ್ರುಗಳಿಂದ ಸಮಸ್ಯೆಗಳಾಗಿರುವಂಥದ್ದು. ಅದೆಲ್ಲವೂ ಕೂಡ ಸರಿ ಹೋಗುತ್ತೆ. ಒಂದೊಂದೇ ಸರಿ ಮಾಡ್ಕೊಂಡು ಬಂದರೆ ಮಾತ್ರ ಸಾಧ್ಯ ಆಗುತ್ತೆ. ಹಂಗಾಗಿ ಅದಕ್ಕೆ ಆಗಿರುವಂಥ ರೀತಿಯಲ್ಲಿ ನೀವು ನಡ್ಕೊಂಡು ಹೋದರೆ ಒಂದು ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸ್ ನಿಮಗೆ ಜೀವನದಲ್ಲಿ ಸಿಗುತ್ತೆ ಅಂತ ಬಂದಿರುವಂಥದ್ದು. ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.